ಒಂದನ್ನ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿದ್ದಾರೆ, ಮುಖ್ಯಮಂತ್ರಿಗಳಲ್ಲಿ ಕಳಕಳಿಯ ಮನವಿ ಮಾಡ್ತೀನಿ. ಆ ಭಾಗಕ್ಕೆ ಯಾರು ಏನ್ ಮಾಡಿದ್ರು, ಈ ಭಾಗಕ್ಕೆ ಯಾರು ಏನ್ ಮಾಡಿದ್ರು ಈ ಸಲ ಚರ್ಚೆ ಮಾಡಲ್ಲ ಅಧ್ಯಕ್ಷರೇ. ನಮ್ಗೆ ಗೊತ್ತಾಗಿದೆ ಯಾಕೆ ನಮ್ಮ ಭಾಗ ಹಿಂದಕ್ಕೆ ಬಿದ್ದಿದೆ ಅಂತ ತಿಳ್ಕೊಂಡು ನಮಗೆ 2 ವರ್ಷದಾಗ ಗೊತ್ತಾಗಿದೆ ಅಧ್ಯಕ್ಷರೇ. ಒಂದನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕಳಕಳಿಯ ಮನವಿ ಮಾಡ್ತೀನಿ. ಒಂದು 5 ವರ್ಷ ಅಥವಾ 2 ವರ್ಷ ಇರ್ತಕ್ಕಂಥ ಅವಧಿಯಲ್ಲಿ 4 ಲಕ್ಷ ಕೋಟಿ ಬಜೆಟ್ ಅನ್ನ ಮಂಡಿಸ್ತಕ್ಕಂಥ ಸರ್ಕಾರದಲ್ಲಿ ಒಂದು ಅರ್ಧ ಭಾಗ, ಒಂದು 2 ಲಕ್ಷನೋ 1.5 ಲಕ್ಷನೋ 2 ಲಕ್ಷ ಕೋಟಿ ಅಷ್ಟು ಅಂತಂದ್ರೆ ಉತ್ತರ ಕರ್ನಾಟಕ ಒಂದು 5 ವರ್ಷ. ಯಾಕಂದ್ರೆ ನಮ್ಮ ಭಾಗದ ಜನ ನಮ್ಮ ಕೆಲಸ ಆಗಿಲ್ಲ, ಆ ಸರ್ಕಾರಗಳು ಮಾಡಿಲ್ಲ, ಈ ಸರ್ಕಾರಗಳು ಮಾಡಿಲ್ಲ ಅಂತ ತಿಳ್ಕೊಂಡು ಬರೀ ಭಾಷಣ ಮಾಡ್ಕೊಂತಾರ ಹೊಟ್ಟಿದ್ದೀವಿ. ಒಂದು ಸಲ ಮುಖ್ಯಮಂತ್ರಿಗಳು ಈ ಸರ್ಕಾರ ಒಂದು ಪ್ರತ್ಯೇಕ ಬಜೆಟ್ ಉತ್ತರ ಕರ್ನಾಟಕಕ್ಕಾಗಿ ಈ ಸಲ ಅದನ್ನ ಮಾಡಬೇಕು. 1 ವರ್ಷ ನಮ್ಗೆ ಯಾವ ಶಾಸಕರಿಗೆ ಮತ್ತೊಂದು ಮಗದೊಂದು ಯಾವ ಅನುದಾನ ಬೇಡ ಅಧ್ಯಕ್ಷರೇ. 1 ವರ್ಷ ಎಜುಕೇಶನ್ಗಾಗಿ ಇಟ್ಬಿಡ್ರಿ, 1 ವರ್ಷ ಹೆಲ್ತ್ಗಾಗಿ ಇಟ್ಟುಬಿಡ್ರಿ, 1 ವರ್ಷ ಎಲ್ಲ ಇರಿಗೇಷನ್ಗಾಗಿ ಇಟ್ಟುಬಿಡ್ರಿ, 1 ವರ್ಷ ಕುಡಿಯೋ ನೀರಿಗಾಗಿ ಇಟ್ಬಿಡ್ರಿ, ಇನ್ನು 1 ವರ್ಷ ಇನ್ಫ್ರಾಸ್ಟ್ರಕ್ಚರ್ಗೆ ಇಟ್ಬಿಡ್ರಿ. ಇದನ್ನ ನಾನು ಕಳಕಳಿಯಾಗಿ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಕ್ಕಂಥದ್ದು. ಏನಾಗಿದೆ ಅಧ್ಯಕ್ಷರೇ ಅಂತಂದ್ರೆ, ಈಗ ಎಜುಕೇಶನ್ಗೆ ಬರ್ತೀವಿ ಅಧ್ಯಕ್ಷರು. KPS ಶಾಲೆಗಳನ್ನ ಮಾಡಿರ್ತಕ್ಕಂಥದ್ದು ಸರ್ಕಾರ ನಾವು ಸ್ವಾಗತ ಮಾಡ್ತೀವಿ. ಅಲ್ಲಿ ಇಂಗ್ಲಿಷ್ ಟೀಚರ್ಸ್ ಬೇಕು ಅಧ್ಯಕ್ಷರೇ. ಕನ್ನಡ ಟೀಚರ್ಸ್ ಹೋಗಿ KPS ಶಾಲೆಗೆ ತಗೊಂಡ್ರೆ ಹೆಂಗಾಗುತ್ತೆ? ಈಗ ಇನ್ನೊಂದು ಏನಾಗಿದೆ ಅಧ್ಯಕ್ಷರೇ ಅಂದ್ರೆ, ಮಾನ್ಯ ಶಿಕ್ಷಣ ಸಚಿವರು ಒಂದು 78 ಸ್ಟೇಟ್ಮೆಂಟ್ ಇದೆ ಅಧ್ಯಕ್ಷರು, ತಗೊಂಡ್ಬಂದಿದ್ದೀನಿ. 78 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿವರೆಗೂ. ಐತಿಹಾಸಿಕ ತೀರ್ಮಾನ, ಶಿಕ್ಷಕರನ್ನ ನೇಮಕ ಮಾಡ್ತೀವಿ. ಆ ಐತಿಹಾಸಿಕ ತೀರ್ಮಾನದ ಐತಿಹಾಸಿಕ ದಿನ ಯಾವಾಗ ಬರುತ್ತೆ ಅಧ್ಯಕ್ಷರೇ? ನಮ್ಮ ಭಾಗದಾಗ ಅಧ್ಯಕ್ಷರೇ ಶಿಕ್ಷಕರು ಇಲ್ಲಾರ್ದು ಪ್ರತಿ ಸಲನೂ ಪ್ರತಿ ಹಿರಿಯರು ಕಿರಿಯರು ನಾವು ಅದನ್ನೇ ಮಾತಾಡ್ತಕ್ಕಂಥದ್ದು. ಅನೇಕ ಸಲ ನಾವು ಹೇಳಿರ್ತಕ್ಕಂಥದ್ದು, ಶಾಲೆ ಕಟ್ಕೊಂಡಿವಿ ಮಾಸ್ತರ್ದಾರಿಲ್ಲ, ದವಾಖಾನೆ ಕಟ್ಕೊಂಡಿವಿ ಡಾಕ್ಟರ್ದಾರಿಲ್ಲ. ಇದು ನಮ್ಮ ಭಾಗದ ಪರಿಸ್ಥಿತಿ ಅಧ್ಯಕ್ಷ. ಏನಾಗಿದೆ ಅಧ್ಯಕ್ಷರೇ ಅಂದ್ರೆ, ನಮ್ಮಲ್ಲಿ ಶಿಕ್ಷಣದ ಬಗ್ಗೆ ಹೆಚ್ಚು ಅರಿವಿಲ್ಲ. ಅರಿವು ಮೂಡಿಸ್ತಕ್ಕಂಥ ಕೆಲಸ ಶಿಕ್ಷಣ ಇಲಾಖೆಯಿಂದ ಆಗ್ಬೇಕಾಗಿತ್ತು. ಇವತ್ತು ಎಷ್ಟೋ ಜನ ಮಕ್ಕಳು ಏನಪ್ಪಂತಂದ್ರೆ, ನಮ್ಮಲ್ಲಿ 5ನೇದು 6ನೇದು ಓದ್ತಕ್ಕಂಥ ಶಾಲೆಗೆ ಓದ್ತಕ್ಕಂಥ ಮಕ್ಕಳು ಏನಪ್ಪಂದ್ರೆ ಲೇಬರ್ ಕೆಲಸಕ್ಕೆ ಹೋಗ್ತಾರ. ಲೇಬರ್ ಡಿಪಾರ್ಟ್ಮೆಂಟ್ದವ್ರು ಇವತ್ತಿಗೂ ಯಾದಗಿರಿ ಜಿಲ್ಲೆದಾಗ ಒಂದು ಏನಪ್ಪಂತಂದ್ರೆ FIR ಮಾಡಿಲ್ಲ. ನಮ್ಮ ಭಾಗದಾಗ ಅನ್ಪ ಒಂದು ಅವೇರ್ನೆಸ್ ಕಾರ್ಯಕ್ರಮನ ಮಾಡಬೇಕಾಗಿತ್ತು ಅಧ್ಯಕ್ಷರು. ಇವತ್ತು ಸಣ್ಣ ಸಣ್ಣ ಮಕ್ಕಳು ಶಾಲೆಯಲ್ಲಿಂದ ಎಷ್ಟೋ ಜನ ಏನಂತಂದ್ರೆ ಪ್ರತಿ ವರ್ಷ ಶಾಲೆ ಬಿಡ್ತಾ ಇದ್ದಾರೆ. ಅದಕ್ಕೇನ್ ಕಾರಣ? ಮತ್ತೆ ಮರಳಿ ಶಾಲೆಗೆ ತರೋದಕ್ಕೆ ಏನ್ ಕಾರ್ಯಕ್ರಮ ಹಾಕೊಂಡಿದ್ವಿ, ಅದನ್ನ ಅವೇರ್ನೆಸ್ ಗ್ರಾಮೀಣ ಪ್ರದೇಶದಲ್ಲಿ ಅದು ಇಲ್ಲಾರ್ದಂಗೆ ಆಗಿರ್ತಕ್ಕಂಥದ್ದಿದೆ. ಇವತ್ತು ಒಂದನ್ನ ನಮ್ಗೆ ಯಾರೋ ಬಂದು ಹೇಳ್ತಾ ಇದ್ರು, ಶಿಕ್ಷಕರು ಡಿಗ್ರಿ ಕಾಲೇಜ್ ಲೆಕ್ಚರ್ಗೆ ಏನಂತಾರೆ ಒಂದು 6,000 ಶಿಕ್ಷಕರು ಏನಂತಾರೆ ಸುಪ್ರೀಂ ಕೋರ್ಟ್ ಆರ್ಡರ್ಲಿಂದ ಅತಂತ್ರವಾಗಿದ್ದಾರೆ. ಅವ್ರಿಗೇನಾದ್ರೂ ಶಾಶ್ವತವಾಗಿ ಸರ್ಕಾರ ಏನಾದರೂ ಮಾಡಬೇಕಾಗ್ತದೆ. ದಿನನಿತ್ಯ ಶಾಸಕರಿಗೆ ಮಂತ್ರಿಗಳಿಗೆ ಮನೆಗಳಿಗೆ ಬರ್ತಾರೆ, ಮನವಿ ಪತ್ರನ ಅವ್ರು ಸಲ್ಲಿಸ್ತಾರೆ. ಅದನ್ನೊಂದು ದಯಮಾಡಿ ಸರ್ಕಾರ ಮಾಡ್ಬೇಕಂತ ತಿಳ್ಕೊಂಡು ಹೇಳ್ಬೇಕಾಗಿತ್ತು ಅಧ್ಯಕ್ಷರೇ. ನಾವು ಒಂದನ್ನ ಮನವಿ ಮಾಡ್ತಕ್ಕಂಥದ್ದು ಅಧ್ಯಕ್ಷರೇ, ಇವತ್ತು ಮನೆ ಮುಖ್ಯಮಂತ್ರಿಗಳು ಇಲ್ಲಿದ್ದಾರೆ. ಆರೋಗ್ಯ ಇಲಾಖೆದ ಬಗ್ಗೆ ನಮ್ಮ ತಂದೆಯವರು ಇರುವಾಗ ಮಾನ್ಯ ಮುಖ್ಯಮಂತ್ರಿಗಳು ಒಂದ್ಸಲ ಫೋನ್ನಲ್ಲಿ ಮಾತಾಡಿ ಹೇಳಿದರು, ನಾಗನಗೌಡ್ರೆ ನಾನು ಇರುವಾಗ ಗುರುಮಿಟ್ ಕಾಲಿಗೆ ಒಂದು 100 ಬೆಡ್ ಆಸ್ಪತ್ರೆ ಕೊಡ್ತೀನಿ ಅಂತ ತಿಳ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು. ಮಾನ್ಯ ಮುಖ್ಯಮಂತ್ರಿಗಳಿಗೂ ಗೊತ್ತು, ಇವತ್ತು ನಮ್ಮ ತಂದೆಯವರು ಇಲ್ಲ, ದಯಮಾಡಿ ಅದೊಂದು 50 ಬೆಡ್ಡಿಗೆ ಇದ್ದುದು 100 ಬೆಡ್ ತಾವಿದ್ದೀರ ಅಂತ ಇಲ್ಲಿ ಮನವಿ ಮಾಡ್ತಾ ಇದ್ದೀನಿ ಸರ್. 50 ಬೆಡ್ ಇದ್ದುದು 100 ಬೆಡ್ಡಿಗೆ ಅದೊಂದು ಮಾಡಿ ಕೊಡ್ಬೇಕಂತ ತಿಳ್ಕೊಂಡು ಮನವಿ ಮಾಡ್ತೀನಿ ಸರ್. ನಮ್ಮಲ್ಲಿ ಏನಾಗಿದೆ ಸರ್, ಈ ವರ್ಷದಲ್ಲಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಪೆಸ್ಟಿಸೈಡ್ ಬಳಸ್ತಕ್ಕಂಥದ್ದು ಕಲ್ಯಾಣ ಕರ್ನಾಟಕ, ಅದರಲ್ಲಿ ವಿಶೇಷವಾಗಿ ಯಾದಗಿರಿ ಮತ್ತು ವಿಜಯನಗರ ಅತಿ ಹೆಚ್ಚು ಪೆಸ್ಟಿಸೈಡ್ ಅನ್ನ ನಾವು ಬಳಸ್ತಾ ಇದ್ವಿ. ಈ ಪೆಸ್ಟಿಸೈಡ್ ಅನ್ನ ಬಳಸ್ತಕ್ಕಂಥದ್ದು ಕೃಷಿ ಇಲಾಖೆದವ್ರು ಇರ್ಬೋದು ಅಥವಾ ಸರ್ಕಾರದವ್ರು ಇರ್ಬೋದು, ಇದರಿಂದ ಏನು ಅನಾಹುತಗಳು ಆಗ್ತದಂತ ತಿಳ್ಕೊಂಡು ಇವತ್ತಿಗೂ ನಮ್ಮಲ್ಲಿ ನಮ್ಮ ರೈತರಿಗೆ ಯಾವ ತರದ ಅವೇರ್ನೆಸ್ ಕಾರ್ಯಕ್ರಮಗಳು ಕೊಟ್ಟಿಲ್ಲ. ನಮ್ಮ ಕರೆ ಮಕ್ಕಳು ಹೇಳ್ತಾ ಇದ್ರು, ಕ್ಯಾನ್ಸರ್ ಪೇಷಂಟ್ ಕ್ಯಾನ್ಸರ್ಗಳು ಭಾಳ ಆಗ್ತಾ ಇದೆ ಅಂತ. ನಮ್ಮ ಹೈದರಾಬಾದು ಮತ್ತು ಬಾಂಬೆ ಕಡೆಗೆ ಹೋದ್ರೆ ಅಧ್ಯಕ್ಷರೇ, ಹೈದರಾಬಾದ್ ಖಾಸಗಿ ಹಾಸ್ಪಿಟಲ್ನಾಗ ಕಲ್ಯಾಣ ಕರ್ನಾಟಕದ ಪ್ರತಿ ವರ್ಷ 2,000ಕ್ಕೂ ಹೆಚ್ಚು ಪೇಷಂಟ್ಗಳು ಅಡ್ಮಿಟ್ ಆಗ್ತಾ ಇತ್ತು. ಇದಕ್ಕೆ ಕಾರಣ ಏನಪ್ಪ ನಾವು ಪ್ಲಾಸ್ಟಿಕ್ ಯೂಸ್ ಮಾಡೋದಕ್ಕಿರ್ಬೋದು, ಇದಕ್ಕೆ ಕಾರಣ ನಾವು ಹೆಚ್ಚು ಏನಪ್ಪ ಪೆಸ್ಟಿಸೈಡ್ ಯೂಸ್ ಮಾಡ್ತಕ್ಕಂಥದ್ದು ಇರ್ಬೋದು. ಇದ್ರ ಬಗ್ಗೆ ಸರ್ಕಾರ ಏನಪ್ಪ ಅಂತಂದ್ರೆ ನಮ್ಮ ಭಾಗದ ಜನಕ ಈ ಸಲ ಕೃಷಿ ಇಲಾಖೆ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ವರದಿಯಲ್ಲಿ ಅಧ್ಯಕ್ಷರೇ ಅತಿ ಹೆಚ್ಚು ಪೆಸ್ಟಿಸೈಡ್ ಯಾದಗಿರಿ ಜಿಲ್ಲೆನ ನಾವು ಯೂಸ್ ಮಾಡಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಸ್ವಲ್ಪ ಸರ್ಕಾರ ಹೆಚ್ಚು ಗಮನ ಹರಿಸಬೇಕಾಗುತ್ತೆ. ಆಮೇಲೆ ಅಧ್ಯಕ್ಷರೇ, ನಾವು ನಮ್ಮ ಕಮಿಟಿಯಲ್ಲಿ ಕೋನರೆಡ್ಡಿ ಅವರು ನಮ್ಮ ಕಮಿಟಿ ಅಧ್ಯಕ್ಷರು,
ನಾವು ಕೊಪ್ಪಳ ರಾಯಚೂರು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಕಡೆಯಿಂದ ಹೋಗಿದ್ವಿ. ಹೋದಾಗ ನಾವು ಅಲ್ಲೆಲ್ಲ ಗರ್ಭಿಣಿ ಸ್ತ್ರೀಯರ ತಾಯಿ ಕಾರ್ಡ್ಗಳನ್ನು ಪರೀಕ್ಷೆ ಮಾಡಿದ್ವಿ. ನಾನು ನನ್ನ ಕ್ಷೇತ್ರದಲ್ಲಿ ಎಲ್ಲ ಆಸ್ಪತ್ರೆಗಳಿಗೆ ಹೋದಾಗ ಅಧ್ಯಕ್ಷರೇ, ಪ್ರೆಗ್ನೆಂಟ್ ಆಗಿರ್ತಕ್ಕಂಥ ತಾಯಿಯಂದಿರು ಹಿಮೋಗ್ಲೋಬಿನ್ 10, 11 ಇರುತ್ತೆ ಅಧ್ಯಕ್ಷರೇ. ಅವ್ರು ಪ್ರೆಗ್ನೆಂಟ್ ಆದಮೇಲೆ ಆಸ್ಪತ್ರೆಗೆ ಬಂದರೆ ಜಾಸ್ತಿ ಆಗಬೇಕು. 10ರಿಂದ 9ಕ್ಕೆ ಬರುತ್ತೆ, 8ಕ್ಕೆ ಬರುತ್ತೆ, 7ಕ್ಕೆ ಬರುತ್ತೆ. 7ಕ್ಕೆ ಬಂದಮೇಲೆ ಅವ್ರನ್ನ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಯಾದಗಿರಿಗೋ ರಾಯಚೂರಿಗೋ ಕಲಬುರಗಿಗೋ ಕಳಿಸ್ತೀವಿ. ಅವಾಗ ಏನ್ಪತ್ತಂದ್ರೆ ತಾಯಿ ಸಾಯ್ತಾಳೋ ಗೊತ್ತಿಲ್ಲ, ಮಗು ಸಾಯ್ತದೋ ಗೊತ್ತಿಲ್ಲ. ಇದಕ್ಕೆ ಏನಾಗ್ತಾ ಇದೆ ಅಂತ ತಿಳ್ಕೊಂಡು ಮಾನ್ಯ ಕಾರ್ಯದರ್ಶಿಗಳಿಗೆ ಮೊನ್ನೆ ಕೇಳಿದಾಗ ಒಂದೇನೋ ಇಂಜೆಕ್ಷನ್ ಏನೋ ಕೊಡ್ತಾ ಇದ್ದಾರೆ ಅಂತ. ಆ ಇಂಜೆಕ್ಷನ್ ಇನ್ನೂ ನಮ್ಮ ಭಾಗಕ್ಕೆ ಬಂದಿಲ್ಲ ಅಧ್ಯಕ್ಷರು. ಯಾಕಂದ್ರೆ ನಮ್ಮಲ್ಲಿ ಪೌಷ್ಟಿಕಾಂಶ ಇರ್ಬೋದು ಅಥವಾ ಆರೋಗ್ಯದ ಬಗ್ಗೆ ನಮ್ಗೆ ಹೆಚ್ಚಿನ ಅರಿವು ಇಲ್ಲಾರ್ದಿರ್ಬೋದು, ಅದರಲ್ಲಿಂದ ಸಮಸ್ಯೆ ಆಗ್ತಾ ಇದೆ. ಇದು ಸರ್ಕಾರ ಆ ಇಂಜೆಕ್ಷನ್ಗಳನ್ನು ನಂಬಲ್ಲಿ ಕೊಡಬೇಕಾಗಿತ್ತು. ಮೊನ್ನೆ ಮುಖ್ಯಮಂತ್ರಿಗಳು ಕಳಿಸಲ ಹೇಳಿದರು, ಕಲ್ಯಾಣ ಕರ್ನಾಟಕ PHCಗಳಿಗೆ ಫೈನಾನ್ಷಿಯಲಿ ಆಗಿ ಯಾವುದೇ ಥರದ್ದು ಕೊಡಬೇಕಾಗಿತ್ತಂದ್ರೆ ಅದಕ್ಕೆ ಯಾವ ಮಾನದಂಡಗಳು ಇಲ್ಲ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಈಗ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಭಾಗದಾಗ ನಾವು PHCಗಳನ್ನು ಕೇಳಿದರೆ ಇಲ್ಲ 20,000ಕ್ಕೂ ಹೆಚ್ಚು ಜನಸಂಖ್ಯೆ ಇದ್ರೆ ಮಾತ್ರ PHCಗಳನ್ನು ಕೊಡ್ತೀವಿ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಈ ಎಲ್ಲ ರಿಲ್ಯಾಕ್ಸೇಷನ್ಸ್ ಅನ್ನ ನಮಗೆ ಕೊಡಬೇಕು. ಈಗ ಇನ್ನೊಂದು ಏನಾಗಿದೆ ಅಧ್ಯಕ್ಷರೇ ಅಂದ್ರೆ, ಒಂದು ಆರೋಗ್ಯ ಇಲಾಖೆದವರು ಒಂದು ಆದೇಶ ಹೊರಡಿಸಿದ್ದಾರೆ. ಈ CHCದಾಗಿರ್ತಕ್ಕಂಥ PHCದಾಗಿರ್ತಕ್ಕಂಥ ಸ್ಪೆಷಲಿಸ್ಟ್ಗಳನ್ನ ತಾಲೂಕಾ ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡಬೇಕಂತ ತಿಳ್ಕೊಂಡು, ಇಲ್ಲೇ ಇರ್ತಕ್ಕಂಥ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ, ನಮ್ಮಲ್ಲಿ ಆರೋಗ್ಯದ ಅರಿವು ಬಹಳ ಕಡಿಮೆ ಇದೆ ಕಲ್ಯಾಣ ಕರ್ನಾಟಕದಲ್ಲಿ ಅಥವಾ ಉತ್ತರ ಕರ್ನಾಟಕದಲ್ಲಿ. ಈ ಆದೇಶಕ್ಕೆ ಸ್ವಲ್ಪ ನಮ್ಮ ಭಾಗಕ್ಕೆ ರಿಲ್ಯಾಕ್ಸೇಷನ್ ಕೊಡಬೇಕಂತ ತಿಳ್ಕೊಂಡು ತಮ್ಮ ಮುಖಾಂತರ ನಾನು ಕಳಕಳಿಯಾಗಿ ಅವರಲ್ಲಿ ಮನವಿ ಮಾಡ್ತಕ್ಕಂಥದ್ದು ಅಧ್ಯಕ್ಷರೇ. ನಮ್ಮ ಸಭಾಧ್ಯಕ್ಷರೇ, ಅದು PHC ಬಗ್ಗೆ ತಾವೇನು ಮಾತಾಡ್ತಾ ಇದ್ದೀರಿ, ಅದಕ್ಕೆಲ್ಲ IPHS ಸ್ಟ್ಯಾಂಡರ್ಡ್ ಪ್ರಕಾರನೇ ಮಾಡಬೇಕು. ನಾವು ಆರೋಗ್ಯ ಇಲಾಖೆ ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಸುಮಾರು 65 PHC ಮಾಡಬೇಕಂತ ನಾವು ಮಾಡಿದ್ವಿ. ಆದರೆ ಅದರದ್ದೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ IPHS ಸ್ಟ್ಯಾಂಡರ್ಡ್ ಇದೆ, ಅದರ ಪ್ರಕಾರನೇ ಮಾಡಬಹುದು. ಈಗ ಮುಖ್ಯಮಂತ್ರಿಗಳು ಅನೇಕ ಸಲ ಹೇಳಿರ್ತಕ್ಕಂಥದ್ದು ಇದೆ ಅಧ್ಯಕ್ಷರೇ. ಈ ತರದ್ದು ಯಾವುದೇ ಸಮಸ್ಯೆಗಳು ಬಂದಾಗ ಕಲ್ಯಾಣ ಕರ್ನಾಟಕ ರಿಲ್ಯಾಕ್ಸೇಷನ್ ಕೊಡ್ರಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಅನೇಕ ಸಲ ಹೇಳಿರ್ತಕ್ಕಂಥದ್ದಿದೆ. ನಮ್ಮ ಬಗ್ಗೆದಾಗ ಏನ್ಪತ್ತಂದ್ರೆ ನೀವು ಆರೋಗ್ಯ ಆವಿಷ್ಕಾರ ಅಂತ ತಿಳ್ಕೊಂಡು ಏನು ಮಾಡ್ತಾ ಇದ್ರಿ, ಇದರಲ್ಲಿ ರಿಲ್ಯಾಕ್ಸೇಷನ್ ಕೊಡ್ಬೇಕಂತ ನಮ್ಮ ಧ್ವನಿ ನೀವು ಆಗ್ಬೇಕು ಸರ್. ನೀವೇ ಇಲ್ಲ ಅಂತ ತಿಳ್ಕೊಂಡ್ಬಿಟ್ರೆ ನಾವ್ಯಾರ ಕೇಳ್ಕೊಳ್ಳೋದು, ಮಾಡಬೇಕು. ಆಮೇಲೆ ಇನ್ನೊಂದು ಏನಾಗಿದೆ ಅಧ್ಯಕ್ಷರೇ, ಬಹುತೇಕ ಶ್ರೀಮಂತರು ಮಕ್ಕಳಿಲ್ಲಾರ್ದವರು ಏನಪ್ಪಂದ್ರೆ ಪ್ರೈವೇಟ್ ಹಾಸ್ಪಿಟ್ಲ್ಗಳಿಗೆ ಹೋಗ್ತಾರೆ ಅಧ್ಯಕ್ಷರು. ನಮ್ಮಲ್ಲಿ ಉತ್ತರ ಕರ್ನಾಟಕ ಕಿಮ್ಸ್ನಾಗ ಸರ್ಕಾರ ಒಂದು ಶಾಂಕ್ಷನ್ ಆಗಿದೆ. ಸರ್ಕಾರದಾಗ ಬಡವರ ಮಕ್ಕಳಿಗೆ, ತಾಯಿ ಇಲ್ಲಾರ್ದಂಥವ್ರಿಗೆ, ಮಕ್ಕಳಿಲ್ಲಾರ್ದಂಥ ತಾಯಿಯಂದಿರಿಗೆ ಸರ್ಕಾರಿ ಆಸ್ಪತ್ರೆಗೆ ಬಂದು ಫ್ರೀದಾಗ ಟ್ರೀಟ್ಮೆಂಟ್ ತಗೊಂಡು ಮಕ್ಕಳು ಮಾಡಿಸ್ಕೊಳ್ಳಿ ಅಂತ ತಿಳ್ಕೊಂಡು ಒಂದು IVF ಕೇಂದ್ರವನ್ನು ಕಿಮ್ಸ್ಗೆ ಕೊಟ್ಟಿದ್ದಾರೆ. ಆದರೆ ಅದಕ್ಕೆ ಇವತ್ತಿಗೂ ದುಡ್ಡು ಬಿಡುಗಡೆ ಆಗಿಲ್ಲ. ಯಾಕಂತಂದ್ರೆ ನಮ್ಮಲ್ಲಿ ಪ್ರೈವೇಟ್ ಹಾಸ್ಪಿಟ್ಲ್ಗಳಿಗೆ ತಾಯಿಯಂದಿರಿಗೆ ಹೋದ್ರೆ ಅಧ್ಯಕ್ಷರು ಬಡವರು ಹೋಗಕ್ಕೆ ಆಗಂಗಿಲ್ಲ. ಅದಕ್ಕೆ ಇದನ್ನ ಒಂದು ಸ್ವಲ್ಪ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಒಂದಿಷ್ಟು ಗಮನ ಹರಿಸಿ ದುಡ್ಡುಗಳನ್ನು ಕೊಟ್ಟರೆ ಬಡ ಮಕ್ಕಳು ತಾಯಂದಿರು ಅಂತಂದ್ರೆ ನೆನ್ಪಿಡ್ತಕ್ಕಂಥ ಕೆಲಸ ಆಗ್ತದೆ. ಆಮೇಲೆ ಅಧ್ಯಕ್ಷರು ಇನ್ನೊಂದು ಏನಾಗಿದೆ, ಈ NHM ಸರ್ವೆಂಟ್ಸ್ ಏನಾಗಿದೆ ಅಧ್ಯಕ್ಷರೇ, ಅವ್ರು ಸುಮಾರು 10-12 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಈಗ ಅವರಿಗೆ ಸರ್ಕಾರ ಏನೋ ತೆಗಿಬೇಕಂತ ತಿಳ್ಕೊಂಡು ಹೇಳ್ತಾ ಇದೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಸರ್ಕಾರಕ್ಕೊಂದು ಮನವಿ ಮಾಡಿದ್ದಾರೆ, ನಾವು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳಲ್ಲಿ ಘೋಷಣೆ ಮಾಡಿದ್ದೀವಿ, ಹಾಗಾಗಿ ಅಂತಂದ್ರೆ ಇವ್ರನ್ನ ಕಾಯಂಗೊಳಿಸ್ಬೇಕಂತ ತಿಳ್ಕೊಂಡು ಅನೇಕ ಜನ ಅವ್ರು ಬೀದಿಗೆ ಬಿದ್ದಿದ್ದಾರೆ. ಶಾಸಕರು ಮತ್ತು ಮಂತ್ರಿಗಳ ಹತ್ರ, ಬೇರೆ ಬೇರೆಯವ್ರ ಹತ್ರ ಬಂದು ಅಂತಂದ್ರೆ ಮನವಿ ಮಾಡ್ತಕ್ಕಂಥದ್ದು ಅಧ್ಯಕ್ಷರೇ. ಅಧ್ಯಕ್ಷರೇ, ಇವತ್ತು ನಮ್ಮಲ್ಲಿ ಉದ್ಯೋಗಕ್ಕಾಗಿ ಅನೇಕ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಧಾರವಾಡದಲ್ಲಿ ಆರಂಭಗೊಂಡಿದೆ ಅಧ್ಯಕ್ಷರೇ. ಅಲ್ಲಿಂದ ಅನೇಕ ವಿದ್ಯಾರ್ಥಿಗಳೇ ನಮಗೆ ಫೋನ್ ಮಾಡ್ತಾ ಇದ್ದಾರೆ, ನೀವೆಲ್ಲ ಅಧಿವೇಶನದಾಗಿದ್ದೀರಿ, ಸರ್ಕಾರದಾಗಿದ್ದೀರಿ, ನೀವು ಮಾತಾಡ್ರಿ ಅಂತ ತಿಳ್ಕೊಂಡು. ಇವತ್ತು ಏನಾಗಿದೆ ಅಧ್ಯಕ್ಷರೇ, ನಮ್ಮ ಭಾಗದಾಗ ಈಗಾಗಲೇ ಒಂದು ಪಟ್ಟಿನ ನಮ್ಮ ಹತ್ರ ಬಂದಿದೆ ಅಧ್ಯಕ್ಷರೇ. ಈಗ 6 ತಿಂಗಳ ಒಂದೊಂದು ವರ್ಷಕ್ಕೆ ಅಂತಂದ್ರೆ ಧಾರವಾಡಕ್ಕೆ ಅಂತಂದ್ರೆ ಕೋಚಿಂಗ್ ಬರ್ತಾರೆ. ಕೋಚಿಂಗ್ ಮಾಡ್ಕೊಂಡು ಸಾಲ ಮುಗಿಸ್ಕೊಂಡು ಅಂತಂದ್ರೆ ಮನೆಗೆ ಹೋಗ್ಬೇಕಂದ್ರೆ ತಂದೆ ತಾಯಿ ನೀನು ಏನಾದ್ರು ನೌಕರಿ ಮಾಡ್ಕಪ್ಪ, ಇಲ್ಲಿ ಬಂದ್ರೆ ಅಂತಂದ್ರೆ ನಾವೇನು ಉತ್ತರ ಕೊಡ್ಬೇಕಂತ ತಿಳ್ಕೊಂಡು ಅಂತಂದ್ರೆ ಅಲ್ಲಿ ಮಕ್ಕಳಿಗೆ ಒತ್ತಡ ಆಗ್ತಾ ಇದ್ದಾರೆ. ಅವ್ರು ಸಾಲ ಸೂಲ ಮಾಡ್ಕೊಂಡ್ ಬಂದು ಇಲ್ಲಿ ಕೋಚಿಂಗು ಮುಗಿತೆ. ಅವ್ರು ಕೋಚಿಂಗ್ ಆದ್ಮೇಲೆ ಏನ್ ಮಾಡ್ಬೇಕಂಬೋದು ಅತಂತ್ರದಾಗ ವಿದ್ಯಾರ್ಥಿಗಳಿದ್ದಾರೆ. ಇವತ್ತು 2,24,000 ರೂಪಾಯಿ, 2,84,000 ಇರ್ತಕ್ಕಂಥ ಖಾಲಿ ಇರ್ತಕ್ಕಂಥ ಪೋಸ್ಟ್ಗೆ ಕೇವಲ 24,000 ಕಾಲ್ಫಾರ್ಮ್ ಮಾಡಿದಿರಿ. ಅದರಲ್ಲಿ ಏನಪ್ಪಂದ್ರೆ 2 ವರ್ಷ ನೆನಪಂತಂದ್ರೆ ಏರಿಕೆ ಮಾಡಿದಿರಿ, ಸಂತೋಷ. ಅದ್ರ ಕಾಲ್ಫಾರ್ಮ್ ಅನ್ನ ಪೂರ ಮಾಡ್ಬೇಕಲ್ಲ.
ಇಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಏನಂತಂದ್ರೆ ನಮಗೆ ಬಂದು ದಿನನಿತ್ಯ ಅಂತಂದ್ರೆ ನೀವು ಮಾತಾಡ್ರಿ ಅಂತ ತಿಳ್ಕೊಂಡು ಹೇಳ್ತಾರೆ. ಇದಕ್ಕೇನಾದರೂ ಸರ್ಕಾರ ಗಂಭೀರವಾಗಿ ತಗೋಬೇಕಾಗುತ್ತೆ. ಇವತ್ತು ಅಧ್ಯಕ್ಷರೇ, ಇವತ್ತು ಉತ್ತರ ಕರ್ನಾಟಕದಲ್ಲಿ ನಂಬಲ್ಲಿ ಅನ್ಕೋತಾರೆ ಒಳ್ಳೆ ಫ್ಯಾಕ್ಟ್ರಿಗಳನ್ನ ಕೊಡಬೇಕಂತ ತಿಳ್ಕೊಂಡು ಹೇಳಿದ್ವಿ. ಅನೇಕ ಸಲ ಮುಖ್ಯಮಂತ್ರಿಗಳು ಘೋಷಣೆ ಮಾಡಾಗಿದೆ. ಈ ನಂಬಲ್ಲಿ ಉತ್ತರ ಕರ್ನಾಟಕದವ್ರು ಇಂಡಸ್ಟ್ರಿ ಮಿನಿಸ್ಟ್ರು ನಮ್ಮವರೇ, ITBT ಮಿನಿಸ್ಟ್ರು ನಮ್ಮವರೇ, ಸ್ಮಾಲ್ ಇಂಡಸ್ಟ್ರಿ ಮಿನಿಸ್ಟ್ರು ನಮ್ಮವರೇ, ಸ್ಕಿಲ್ ಡೆವಲಪ್ಮೆಂಟ್ ಇಂಡಸ್ಟ್ರಿ ಮಿನಿಸ್ಟ್ರು ನಮ್ಮವರೇ. ನಾವು ಇವತ್ತಿಗೂ ಏನಂತಂದ್ರೆ ಒಬ್ಬರಿಗೆ ಏನಂತಂದ್ರೆ ನೌಕರಿ ಕೊಡಕ್ ಆಗ್ಲಿಲ್ಲ. ಹಾಗಾಗಿ ಅದಕ್ಕೆ ಹೇಳ್ತಾ ಇದೆ, ಎಲ್ಲ ನಮ್ಮವ್ರು ಇಟ್ಕೊಂಡೇ ಕೊಡಕ್ ಆಗ್ತಾ ಇಲ್ಲ. ಹಾಗಾಗಿ ಸರ್ 78 ಪೇಜ್ ಇತ್ತು ಸರ್, ತಾವ್ ಏನಾನ ಅಂತೀರಂತ ಕಟ್ ಆಫ್ ಮಾಡಿ 14 ಪೇಜ್ ಇತ್ತು. ಎಲ್ಲರದ್ದು 100 ಪೇಜ್ ಇದೆ. ಮಾತಾಡ್ತಿತ್ತು ಸರ್, ದಯಮಾಡಿ ಒಂದಿಷ್ಟು ಹಾಗಾಗಿ ಅಧ್ಯಕ್ಷರು ಏನಾಗಿದೆ ಇವತ್ತಂದ್ರೆ, ನಮ್ಮ ಭಾಗದಾಗ ಇಷ್ಟೆಲ್ಲ ಜನ ಇದ್ರು ಸಹ ಇವತ್ತು 18,000 ಇಂಜಿನಿಯರ್ ಸೀಟ್ಗಳು ಏನಪ್ಪಂದ್ರೆ ಖಾಲಿ ಇರ್ತಕ್ಕಂಥದ್ದು. ಕಾರಣ ಸರ್ಕಾರದಾಗ ಯಾವ ಪೋಸ್ಟಿಂಗ್ಗಳು ಏನಪ್ಪಂದ್ರೆ ಆಗ್ತಾ ಇಲ್ಲ. ಇವತ್ತು ಏನಾಗಿದೆ ಅಧ್ಯಕ್ಷರೇ ಅಂದ್ರೆ, ನಾವು ಪ್ರತಿ ಸಲನೂ ಏನಪ್ಪಂತಂದ್ರೆ ಮಾತಾಡುವಾಗ ಬಹುತೇಕ ಜನ ಶಾಸಕರು 3 ಜನ 3 ಸಲ 4 ಸಲ 5 ಸಲ 6 ಸಲ 7 ಸಲ 8 ಸಲ MLA ಆಗಿ ಮಂತ್ರಿ ಆಗಿ ಓದೋರು ಏನಪ್ಪಂತಂದ್ರೆ ಬೇರೆ ದಕ್ಷಿಣಕ್ಕೋ ಉತ್ತರಕ್ಕೋ ಅಂತ ತಿಳ್ಕೊಂಡು ತುಲನೆ ಮಾಡ್ತಾರೆ. ನೀವಿರಕಲ್ಕೆ ಏನ್ ಮಾಡಿದ್ರಿ? ನಾನು ಎಲ್ಲ ಪಕ್ಷದವ್ರಿಗೆ ಕೇಳ್ತೀನಿ ಅಧ್ಯಕ್ಷರು. ಇವತ್ತು ನಾವು ಪ್ರತಿ ಸಲ ಇಲ್ಲಿ ಚರ್ಚೆ ಮಾಡುವಾಗ ಮೈಸೂರು ರಾಜರು ಮಾಡಿದ್ರು, ದಕ್ಷಿಣಕ್ಕೆ ಹಂಗಾಯ್ತು, ದಕ್ಷಿಣಕ್ಕೆ PHC ಹಂಗಿದೆ, ದಕ್ಷಿಣಕ್ಕೆ ಶಾಲೆಗಳು ಹಂಗಿದೆ, ದಕ್ಷಿಣಕ್ಕೆ ಅಂತಂದ್ರೆ ಫ್ಯಾಕ್ಟ್ರಿಗಳಿದೆ, IT ಇದೆ. ಮತ್ತು 40-50 ವರ್ಷದಿಂದ ಎಲ್ಲ ಪಕ್ಷದವರು ಇಲ್ಲಿಂದ ಮುಖ್ಯಮಂತ್ರಿಗಳು ಆದ್ರಿ, ಉಪಮುಖ್ಯಮಂತ್ರಿಗಳು ಆದ್ರಿ, ಹಳ್ಳಿಲಿಂದ ಡೆಲ್ಲಿ ತರ ಹೋದ್ರಿ, 6 7 8 ಸಲ ಏನಂದ್ರೆ ಮಂತ್ರಿಗಳಾದವರು ಇವತ್ತೇನಪ್ಪ ಇಲ್ಲಿ ನಮ್ಮಂತವ್ರ ಮುಂದೆ ನಿಂತ ಏನಪ್ಪ ನೀವು ಕಾಗದ ಪತ್ರಗಳು ಇಟ್ಕೊಂಡು ಭಾಷಣ ಮಾಡ್ತೀರಿ ಅಂದ್ರೆ ನಾವೇನ್ ಮಾಡ್ಬೇಕೀಗ? ಇದು ನಮಗೆ ನಾಚಿಗೆ ಬರ್ತಕ್ಕಂಥದ್ದು ಅಧ್ಯಕ್ಷರೇ. ನಾವು ಪ್ರತಿ ಸಲನೂ ಏನಪ್ಪಂತಂದ್ರೆ ಬೇರೆಯವರಿಗೆ ತುಲನೆ ಮಾಡೋದಲ್ಲ, ನಮ್ಮ ಭಾಗಕ್ಕೆ ಅಭಿವೃದ್ಧಿ ಮಾಡ್ತಕ್ಕಂಥ ಜವಾಬ್ದಾರಿ ಹೊತ್ತಕ್ಕಂಥವ್ರು ನೀವು ಮಾಡದೇ ಇರ್ತಕ್ಕಂಥದ್ದೇ ಇವತ್ತು ಜನ ನಮ್ಮನ್ನು ಕ್ಯಾಕರಿಸಿ ಹೋಗ್ತಾ ಇದ್ದಾರೆ. ಇವತ್ತು ಪ್ರತಿ ಸಲ ಅಧ್ಯಕ್ಷರೇ, ಈಗ ನಾನು ಒಂದನ್ನ ಸೌದಿ ಹಣ್ಣವ್ರದ್ದು ನಾನೊಂದು ಪ್ರಸ್ತಾಪ ಮಾಡ್ಬೇಕು. 3 ವರ್ಷ ಆಯ್ತು ಅವ್ರ ಭಾಷಣ ಕೇಳ್ತಾ ಇದ್ದೆ. 3 ವರ್ಷದಿಂದನೇ ಏನಪ್ಪ ಅದು ಕಾಟಾದ್ದು ಹೇಳ್ತಾರೆ. ಈ ಸಲ ಅದು ಇದು ಹೇಳಿಲ್ಲ ಅಣ್ಣ, ಕಬ್ಬು ದಾಟದ ಒಂದು ಬ್ರಿಡ್ಜ್ ಹೇಳಿಲ್ಲ, 2 ವರ್ಷ ಹೇಳಿದ್ರಿ ಜಮಖಂಡಿ ತಾಲೂಕದ. ಸರ್ ಅನೇಕ ಸಲ ನಾನು ರಾಯರೆಡ್ಡಿ ಅವ್ರದ್ದು ಕಳೆದ ಸಲ ಭಾಷಣ ಮಾಡಿರ್ತಕ್ಕಂಥದ್ದು ಪಾಯಿಂಟ್ ಬರ್ಕೊಂಡಿದ್ದೀನಿ ಸರ್. ಈ ಸಲ ಸರ್ ಅವ್ರು ಹಿರಿಯರು ಏನಪ್ಪಂತವ್ರು ಈ ರೀತಿ ಮಾಡಿದ್ರೆ ನಾವೇನ್ ಮಾಡ್ಬೇಕಂತ. ಕಳೆದ ಸಲ ಏನೇನೋ ರಾಯರೆಡ್ಡಿ ಅವ್ರು ಮಾತಾಡಿದ್ದಾರೆ ಸರ್, ಈ ಸಲನ ಅದೇ ಸೇಮ್ ಹೇಳಿದ್ದಾರೆ ಸರ್. ನೀವು 6 ಸಲ ಈ ಕಡೆ ಇದ್ದವ್ರು ಈ ಕಡೆ ಇದ್ದಾರೆ, ಯಾವ್ದು ಪಾರ್ಟಿಗೆ ಹೇಳಂಗಿಲ್ಲ ಸರ್. ಸರ್ ನೀವು 7 8 ಸಲ MLA ಆಗಿಗಳು ನೀವೇ ಬಂದು ಏನಪ್ಪಂದ್ರೆ ಈ ರೀತಿ ಪ್ರಶ್ನೆ ಕೇಳಿದ್ರೆ ನಾವು ಒಂದ್ಸಲ ಆದವ್ರು ನಾವೇನ್ ಮಾಡ್ಬೇಕೀಗ? ನಾವ್ ಯಾರಿಗ ಹೋಗಿ ಕೇಳಬೇಕು? ಅದಕ್ಕೆ ಅಧ್ಯಕ್ಷರೇ, ಒಂದು ಏನಪ್ಪಂದ್ರೆ ನಾವು ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ ಜನರ ಬದಲಾವಣೆ ಆಗ್ಬೇಕಿಲ್ಲ, ನಾವ ಬದಲಾವಣೆ ಆಗ್ಬೇಕಾಗ್ತದೆ. ನಮ್ಮ ಜನ ಹಂಗೆ ಇದ್ದಾರೆ, ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಮಾಡಂಗಿಲ್ಲ. ಯಾವನೊಬ್ಬ ಜಾತಿ ಅಂತ ತಿಳ್ಕೊಂಡು ಬಂದು ಹೇಳ್ತಾನೆ, ಯಾವನೊಬ್ಬ ದುಡ್ಡು ಅಂತ ತಿಳ್ಕೊಂಡು ಬಂದು ಹೇಳ್ತಾನೆ, ಎಲೆಕ್ಷನ್ ಬಂದು ಡೋಂಗಿತನ ಮಾಡ್ತಾರ, ಅಂತವ್ರಿಗೆ ಓಟ್ ಹಾಕಿದ್ರೆ ಇಂದ ಬಾಯಿಗೆ ಬಂದಂಗೆ ನಮ್ಗೆ ಬೈಬಿಡ್ತಾರೆ. ಇದು ನಮ್ಮ ಪರಿಸ್ಥಿತಿ ಅಧ್ಯಕ್ಷ. ಒಂದನ್ನ ಉದಾಹರಣೆನ ನಾನು ಕೊಡಬೇಕಾಗಿತ್ತು ಅಧ್ಯಕ್ಷರೇ. ಒಂದು ತಾಯಿ ಮಗುವಿಗೆ ಅಂತಂದ್ರೆ ಪಿಕ್ನಿಕ್ ಕಳಿಸ್ತಾಳೆ ಅಧ್ಯಕ್ಷರೇ, ಬಹಳ ನೋವಿನಿಂದ ಹೇಳ್ಬೇಕಾಗ್ತದೆ ಅಧ್ಯಕ್ಷರೇ. ಒಂದು ತಾಯಿ ಮಗುವಿಗೆ ಪಿಕ್ನಿಕ್ ಕಳಿಸಿದಾಗ ಹೊಸ ಬಟ್ಟೆ ಹಾಕ್ತಾಳ, ಬೂಟ್ ಹಾಕ್ತಾಳ, ಟೈ ಹಾಕ್ತಾಳ, ಚಂದ ಪೌಡರ್ ಹಚ್ಚಿ ಅಂತಂದ್ರೆ ನೋಡಪ್ಪ ನಿನಗೊಂದು ಚಲೋ ಟಿಫಿನ್ ಬುತ್ತಿ ಕಟ್ಟಿದ್ದೀನಿ. ಶಿವಣ್ಣ ಒಂದ್ ನಿಮಿಷ ಕೇಳ್ರಣ್ಣ, ಶಿವರಾಜಣ್ಣ ಒಂದ್ ನಿಮಿಷ. ಪಿಕ್ನಿಕ್ ಅಂತಂದ್ರೆ ಹೋದಾಗ ತಾಯಿ ಹೇಳ್ತಾಳೆ, ನೋಡಪ್ಪ ನೀನ್ ಹೆಂಗ್ ಕಳಿಸಿನಿ, ನೀನ್ ಟಿಫನ್ ತಿನ್ಬೇಕು, ಇನ್ನೊಬ್ರದ್ದು ಯಾರ್ದು ಕೆಡಿಸ್ಬೇಡ, ಯಾರ ಸಂಗಟ ಜಗಳಾಡ್ಬೇಡ, ನೀನ್ ಹೆಂಗ್ ಹೋಗಿದ್ ಹಂಗ ಬಂದ್ರೆ ಮುಂದಿನ ಸಲ ನೀನು ಪಿಕ್ನಿಕ್ ಕಳಿಸ್ತೀನಿ, ಇಲ್ಲ ಅಂತಂದ್ರೆ ಕಳ್ಸಂಗಿಲ್ಲ ಅಂತ ತಿಳ್ಕೊಂಡು ಹೇಳಿ ಕಳಿಸ್ತಾರ. ಹಂಗ ಏನಪ್ಪಂತಂದ್ರೆ ತಾಯಿ ಎಂಬ ಮತದಾರರು 5 ವರ್ಷ ನಮ್ಮನ್ನು ಪಿಕ್ನಿಕ್ ಕಳಿಸ್ತಾರ ಅಧ್ಯಕ್ಷರೇ. ನಾವು ಆತ್ಮವಂಚನೆ ಮಾಡ್ಕೊಂಡು ಕೆಲಸ ಮಾಡಬಾರ್ದು, ಆತ್ಮ ಸಾಕ್ಷಿಯಾಗಿ ಕೆಲಸ ಮಾಡಿದಾಗ ಮಾತ್ರ ಮತ್ತೊಮ್ಮೆ ಆ ತಾಯಿ ಮತದಾರ 5 ವರ್ಷ ನಮಗೆ ಪಿಕ್ನಿಕ್ ಕಳಿಸ್ತಾರ ಅಧ್ಯಕ್ಷರೇ. ಇವತ್ತು ಇರಿಗೇಷನ್ ಬಗ್ಗೆ ಏನಪ್ಪಂತಂದ್ರೆ ಹೇಳ್ತಾರ ಅಧ್ಯಕ್ಷರೇ. ಇವತ್ತು ಕೃಷ್ಣಾ ಪ್ರಾಜೆಕ್ಟ್ ನ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು, ಅದನ್ನ 2 ವರ್ಷದಾಗ ಮುಗಿಸ್ತಾರೋ ಎಷ್ಟು ವರ್ಷದಾಗ ಮುಗಿಸ್ತಾರೋ ಅದನ್ನ ಏನಪ್ಪಂದ್ರೆ ಕೊನೆಯ ಅವರ ಉತ್ತರದಲ್ಲಿ ಹೇಳ್ಬೇಕಾಗುತ್ತೆ. ಇವತ್ತು ತುಂಗಾಭದ್ರಾ ಗೇಟ್ ಇಂದ ಸಮಸ್ಯೆ ಆಗಿದೆ ಅಧ್ಯಕ್ಷರೇ. ನಾನು ಒಂದನ್ನೇ ಹೇಳ್ಬೇಕಾಗುತ್ತೆ, ಇವತ್ತು ತುಂಗಾಭದ್ರದ ಗೇಟ್ಗಳಿಗೆ 1 ವರ್ಷದ್ದು ಬೆಳೆ ಇಲ್ಲಾರ್ದಂಗೆ ಮಾಡಿರಲ್ಲ, ಬೇರೆ ಭಾಗಕ್ಕಾದ್ರೆ ರೈತರು ಸುಮ್ಮನೆ ಇರ್ತಿದ್ರೇನು? ಇವತ್ತು ಭೀಮಾ ರಿವರ್ ಬಚಾವೋ ಆಯೋಗದ್ದು ಇವತ್ತು ಕಳೆದ ಸಲ ಏನಪ್ಪಂತಂದ್ರೆ ಉಪಮುಖ್ಯಮಂತ್ರಿಗಳು ಹೇಳಿದ್ರು, ಒಂದು ಕಮಿಟಿ ಮಾಡ್ತೀವಿ, ನೀರ್ ಪೋಲ್ ಹಾಕೋದಕ್ಕ ಏನ್ ಮಾಡ್ಬೇಕಂತ ತಿಳ್ಕೊಂಡು ಹೇಳಿದ್ರು. ಇವತ್ತಿಗೂ ಒಂದು ಕಮಿಟಿ ಮಾಡಕ್ ಆಗ್ಲಿಲ್ಲ.